ಹರೇ ಶ್ರೀನಿವಾಸ ಹರಿ ಓಂ. ಎಲ್ಲರಿಗೂ ಸರಸ್ವತಿ ಶ್ರೀವಾರಿ ಚಾನಲ್ಗೆ ಸ್ವಾಗತ. ಹಾಗೂ ವಿಶೇಷವಾಗಿ ಇವತ್ತೊಂದು ವಿಡಿಯೋ ತೋರಿಸ್ತಾ ಇದ್ದೀನಿ. ಶುಕ್ರವಾರ ಪೂಜೆ ಎಲ್ಲ ಆದಮೇಲೆ ಒಂದು 10:30 ಸಮಯದಲ್ಲಿ ನೋಡಿ ಒಂದು ನಾಗರಾವು ಮನೆಗಳಿಗೆ ಬಂದುಬಿಟ್ಟಿದೆ. ನಾನು ನೋಡಿಕೊಂಡೇ ಇಲ್ಲ, ಕದ ಬಾಕ್ಲೆಲ್ಲ ತೆಗ್ದಿದೆ, ಪೂಜೆ ಮಾಡಿದ್ದೀನಿ ಅಲ್ಲ ಅಂತ. ಒಂದು 10 ನಿಮಿಷ ಫೋನಲ್ಲಿ ಮಾತಾಡಿ ಆಮೇಲೆ ಸೋಫಾಯಿಂದ ನಾನು ಕೀಳಿದ್ರೆ ನೋಡಿದ್ರೆ ಹಾಲಲ್ಲೇ ಬಂದು ನನಗೇ ಗೊತ್ತಿಲ್ಲದೇ ಹಾಲೊಳಗೆ ಬಂದುಬಿಟ್ಟು ಎಡೆ ಎತ್ಕೊಂಡು ನಿಂತ್ಬಿಟ್ಟಿದೆ. ಎಡೆ ಎತ್ತ ಮೇಲೆ ಗೊತ್ತಾಯಿತು ಇದು ನಾಗರಾವು ಅಂತ. ಆಗ ತುಂಬ ಭಯ ಆಗಿಬಿಟ್ಟು ನಾನು ಸೋಫಾ ಮೇಲೆ ಹತ್ತು ನಿಂತ್ಕೊಬಿಟ್ಟೆ ಹೆದರ್ಕೊಂಡು. ಆಮೇಲೆ ಬೇಡ, ನನಗೆ ತುಂಬ ಭಯ ಆಗಿ ಪ್ಲೀಸಪ್ಪ ಹೋಗ್ಬಿಡು, ಇವತ್ತು ಯಾರೂ ನಮ್ಮ ಮನೇಲಿಲ್ಲ, ನನಗೇನು ಮಾತಾಡಬೇಕು ಅಂತ ಗೊತ್ತಾಗಲಿಲ್ಲ, ಕಿರ್ಚಿದ್ರೆ ಎಲ್ಲ ಬಂದುಬಿಡೋರು ಅಕ್ಕಪಕ್ಕ, ಹೊಡಿಬಾರ್ದು, ಅದು ನಾಗರಾವನ್ನ ಉದ್ದೇಶದಿಂದ ನಾನು ಭಗವಂತನ ಆರಾಧನೆ ಮಾಡಿದ ತಕ್ಷಣ ಅದು ಹಿಂದಿರಿಕೊಂಡು ಬಂದಿದ್ದ ತಕ್ಷಣ ನಾನೇನು ಮಾಡಿದೆ, ಫೋನ್ ತೊಗೊಂಡು ಅವಾಗ ವಿಡಿಯೋ ಮಾಡಿ ಮೆತ್ತಿಗೆ ನಾನು ಹಾವಿಂದನೇ ಬಂದು ಹಾವು ಕಿಟಕಿ ಪಕ್ಕ ಬಂದಿದ್ದ ತಕ್ಷಣ ನಾನು ಆಚೆ ಬಂದು ಮಧ್ಯದ ಗೇಟು ಹಾಕ್ಬಿಟ್ಟಿದ್ದೀನಿ ನೋಡಿ. ಆ ಮಧ್ಯದ ಗೇಟ್ ಹಾಕಿದ್ರೂ ಅದ್ರ ಸಂಧಿ ಒಳಗೆ ಬಂದಿದೆ, ಹೆಂಗೆ ಬತ್ತು ಅಂತ ಗೊತ್ತಿಲ್ಲ. ತಿರ್ಗಾ ಗೇಟ್ ತೆಗೆದು ಹೆಂಗೆ ಹೋಗುತ್ತೆ ಅಂತ ನೋಡಿದೆ. ಆ ಕಾಂಪೌಂಡ್ ಅರಗಲ್ಲ ಆಸೆ ಅದು ಈಚೆಗೆ ಬತ್ತು ನೋಡಿ ಸ್ನೇಹಿತರೆ. ಹಿಂಗೆ ಈ ಮಳೆ ಉಯ್ದಿರೋದ್ರಿಂದ ಗಿಡ ಸತ್ತೆ ಜಾಸ್ತಿ ಬೆಳ್ಕೊಂಡಿದೆ. ಅಕ್ಕಪಕ್ಕ ಸೈಡ್ ತೊಗೊಂಡು ಬಿಟ್ಕೊಂಡ್ಬಿಡ್ತಾರೆ, ಕ್ಲೀನೂ ಮಾಡಲ್ಲ. ನಾನೊಂದು 7-8 ಸರಿ JCBಲಿ ಕ್ಲೀನ್ ಮಾಡಿಸಿದ್ದೀನಿ. ಸೊಳ್ಳೆ ಕಾಟ ಅಂತ ನಾನು ತುಂಬ ಬೇಜಾರಿದೆ. ನೋಡಿದ್ರೆ ಈಗ ಹಾವುಗಳು ಹಿಂಗೆ ಮನೆಗೆ ಬರ್ತಾಯಿದ್ದಾವೆ. ಆದಷ್ಟು ಮಕ್ಕಳಿಗೆ ಈಗ ಬೇಸಿಗೆ ಅಂತೀನಿ, ದಸರಾ ರಜೆ ಇರೋದ್ರಿಂದ ಮಕ್ಕಳು ಮೊಮ್ಮಕ್ಕಳು ಎಲ್ಲ ಹಳ್ಳಿಗಳ ಕಡೆ ಬರ್ತಾರೆ. ಭಾಳ ಹದ್ದಿನ ಕಣ್ತರ ಇಟ್ಟು ನಾವು ಕಾಯಬೇಕು. ಯಾಕಂದರೆ ಇವು ಚಳಿಗೆ ಎಳೆ ಬಿಸಿಲು ಕಾಯ್ಸೋಕ್ಕೆ ಅಂದ್ಬಿಟ್ಟು ಹುತ್ತದಿಂದ ಈಚೆಗೆ ಬಂದುಬಿಡ್ತಾವಂತೆ. ಯಾಕಂದರೆ ಒಂದು 8:30ಇಂದ 10:30 11 ಗಂಟೆ ತನಕ ಬಿಸಿಲು ಚೆನ್ನಾಗಿರುತ್ತೆ. ನಾವೇ ಮನುಷ್ಯರು ಬಿಸಿಲಲ್ಲಿ ಕುತ್ಕೊಳ್ಳೋಣ ಅನಿಸುತ್ತೆ. ಸೊ ಹಾಗಾಗಿ ಮಕ್ಕಳು ಮರಿನ ಆದಷ್ಟು ಒಟ್ಟಾರದೊಳಗಡೆ ಈ ಕಾಂಪೌಂಡ್ ಒಳಗಡೆ ಬಿಡಬೇಡಿ. 3-4 ಜನ ಇದ್ದಾಗ ಮಾತ್ರ ಮಕ್ಕಳುಗಳ್ನ ಬಿಡಿ. ಯಾಕಂದರೆ ದೊಡ್ಡ ಮಕ್ಕಳಿಗಿದ್ರೆ ಅವ್ರಿಗೆ ಗೊತ್ತಾಗುತ್ತೆ ನೋಡಿ ಅದು ಹೆಂಗೆ ಹೋಗುತ್ತೆ ಅಂತ. ಕಾರಡೆ ಬಗ್ಗೂ ನಾನೊಂದು ವಿಡಿಯೋ ಮಾಡಿದ್ದೀನಿ. ಅಷ್ಟು ನನಗೆ ಗಾಬರಿ ಆಗೋಗ್ಬಿಡ್ತು, ಎಲ್ಲಿಂಗೆ ಬತ್ತು ಇದು ಹೆಂಗೆ ಹೋಯ್ತು ನೋಡೋಣ ಅಂದರೆ. ಕಾರಡೆ ಎಷ್ಟು ಚೆನ್ನಾಗಿ ಆಟ ಆಡ್ಕೊಂಡು ಹೋದ ಅಂದರೆ ಮುನಿಯಪ್ಪ. ಆಮೇಲೆ ನಮ್ಮ ಮುನಿಯಪ್ಪ ನಾಗರು ಎಲ್ಲ ಮಾಡೋ ಉದ್ದೇಶದಿಂದ ನಾನು ಓಡಿಸ್ಲಿಲ್ಲ. ತುಂಬ ಜನ ಇದ್ದರು ಅಕ್ಕಪಕ್ಕದಲ್ಲಿ, ಒಬ್ರಿಗೂ ಗೊತ್ತಿಲ್ಲ. ವಿಡಿಯೋ ಮಾಡಿದ್ಮೇಲೆ ಅವ್ರಿಗೆ ಶಾಕ್ ಆದರು, ಹೆಂಗಂಟಿ ನೀವು ವಿಡಿಯೋ ಮಾಡಿದ್ರಿ ಇದನ್ನು ಅಂತ ಕೇಳಿದ್ರು. ಅದು ಓಡಿಸೋದು ದೊಡ್ಡದಲ್ಲ, ಅವು ನಮ್ಮಂಗೆ ಜೀವ ಅಲ್ವಾ ಅಂದ್ಬಿಟ್ಟು ನಾನು ಮತ್ತು ದೇವರಲ್ಲಿ ತುಂಬ ಭಕ್ತಿ ಇರೋದ್ರಿಂದ ನಾನು ನಾಗಪ್ಪನ ಓಡ್ಸೋಕ್ಕೆ ಇಷ್ಟಪಡಲಿಲ್ಲ. ಆದ್ರೂ ದೇವರು ಅಂತ ನಾವು ಎಷ್ಟು ಆರಾಧನೆ ಮಾಡ್ತೀವೋ ಒಂದೊಂದು ಸರಿ ಅಷ್ಟೇ ನಮಗೆ ತೊಂದರೆಗಳು ಇರುತ್ತೆ. ನಾವು ಭಾಳ ಹುಷಾರಾಗಿ ನಾವು ಪೂಜೆ ಮಾಡಿದ್ದೀವಿ ಅಂತ ಈ ಕದ ಬಾಕ್ಲು ತೆಗ್ದು ಹಾರಾಕೋದು, ಮತ್ತು ಏನು ಲಕ್ಷ್ಮೀ ಬರ್ತಾಳೆ ಅಂತ ನಾವು ಕಾಯ್ಕೊಂಡು ಕೂತ್ಕೋತೀವಿ, ಅದೆಲ್ಲ ನಮ್ಮ ಭ್ರಮೆ ಅಷ್ಟೇ ಅನಿಸುತ್ತೆ ಒಂದೊಂದು ಸರಿ. ಆದಷ್ಟು ಲಕ್ಷ್ಮೀ ಬದಲು ನಾಗಪ್ಪ ಬಂದ್ಬಿಟ್ಟವನು ಇವತ್ತು ಮನೆಗೆ. ಭಾಳ ಹುಷಾರಾಗಿರಿ. ವಾರ ಒಪ್ಪತ್ತುಗಳಿಗೆ ಏನೂ ನೋಡಲ್ಲ. ನಮ್ಗೆ ಆಚಾರ ಕೆಡ್ತಾದರೆ ನಾವು ಆದಷ್ಟು ಸೋಪಾಡೆ ಮಂಚದಡೆ ನಮಗೆ, ಯಾಕಂದರೆ ಹಿಂಗೆ ಬೈಲು ಪಕ್ಕ ಮನೆ ಇರೋರು ಬಹಳ ಹುಷಾರಾಗಿರಬೇಕು. ಅಕ್ಕಪಕ್ಕ ಮನೆ ಇರೋವಾದರೆ ಅಷ್ಟು ಗೊತ್ತಾಗಲ್ಲ ನೋಡಿ. ನಮ್ಮ ಮನೆ ಮುಂದೆ ಈ ಖಾಲಿ ಸೈಟ್ ಇರೋದ್ರಿಂದ ನಮಗೆ ಈ ಅನುಭವ ಆಯಿತು. ಸುಮಾರು ಸರಿ ನಮ್ಮ ಮನೆಗೆ ಬಂದು ಕಾಂಪೌಂಡ್ ಒಳಗೆ ಬಂದಿದೆ. ಮನೆ ಒಳಗೆ ಇದೇ ಫಸ್ಟ್ ಟೈಮು. 11 ವರ್ಷ ಆಯಿತು ನಮ್ಮ ಮನೆ ಕಟ್ಟಿ ಬಂದಿರೋದು. ನಮ್ಮ ಮನೆಗೂ ಮೊಮ್ಮಕ್ಕಳಿದ್ದಾವೆ. ಈ ವಿಡಿಯೋ ನೋಡಿ ತುಂಬ ನಮ್ಮ ಮೊಮ್ಮಕ್ಕಳು ಹೆದರ್ಕೊಂಡ್ರು. ನಾನು ಈ ವಿಡಿಯೋ ಮಾಡಿರೋ ಉದ್ದೇಶ ಏನಪ್ಪ ಅಂದರೆ, ಈ ರಜೆ ಇರೋದ್ರಿಂದ ಮಕ್ಕಳು ಮೊಮ್ಮಕ್ಕಳು ಬರ್ತಾರೆ, ಆದಷ್ಟು ಹುಷಾರಾಗಿರಿ. ಅವಕ್ಕೇನೂ ಗೊತ್ತಾಗೋದಿಲ್ಲ, ಆಡೋ ಮಕ್ಕಳು. ಅಕ್ಕಪಕ್ಕ ಸಿತ್ತುಗಳು ಇದ್ದರೆ ಸ್ವಲ್ಪ ಕ್ಲೀನ್ ಮಾಡಿಸ್ಕೊಳ್ಳಿ ಅಂತ ಹೇಳ್ತಾ, ಹಂಗೂ ಆಚೆ ಹೋಗಿನೂ ಸಹ ನಾನು ವಿಡಿಯೋ ಮಾಡಿದೆ. ಅದು ಎಲ್ಲಿಗೆ ಹೋಗುತ್ತೆ ಅಂತಲೂ ವಿಡಿಯೋ ಮಾಡಿದ್ದೀನಿ. ನನ್ನ ಚಾನಲ್ ನಿಮ್ಗೆ ಇಷ್ಟ ಆದರೆ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಶೇರ್ ಮಾಡಿ. ಆದಷ್ಟು ಹುಷಾರಾಗಿರಿ. ಹುಳ ಭಾಳ ಹುಷಾರಾಗಿರಿ.